ಮನೆಯಲ್ಲಿ ವಿಚ್ಛೇದನ ಪಡಿಬೇಕಾದ್ರೆ ಹೆಂಡತಿಗೆ ಅಂತ ಹೇಳಿ ಒಂದಿಷ್ಟು ಹಣವನ್ನ ಜೀವನಾಂಶವಾಗಿ ಪತಿ ಕೊಡೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಇಲ್ಲೊಬ್ಬ ಮಹಿಳೆ ಕೇಳಿರುವಂತಹ ಜೀವನಾಂಶ ಎಲ್ಲರಿಗೂ ಉಬ್ಬೇರುವಂತೆ ಮಾಡಿದೆ. ಈ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ಹಾಗೆ ಎಲ್ಲರಿಗೂ ಅಚ್ಚರಿ ಕೂಡ ಆಗಿದೆ. ಹಾಗಾದ್ರೆ ಆ ಮಹಿಳೆ ಕೇಳಿರುವಂತಹ ಜೀವನಾಂಶದ ಹಣ ಎಷ್ಟು, ಆ ಕೇಳಿರುವಂತಹ ಹಣ ಅಷ್ಟೊಂದ, ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನೋಡೋಣ. ಈ ಮಹಿಳೆ ಕೇಳಿರುವಂತಹ ಜೀವನಾಂಶ 6 ಲಕ್ಷ ರೂಪಾಯಿ. ಏನಪ್ಪಾ, ಬರೀ 6 ಲಕ್ಷ ರೂಪಾಯಿಗೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅನ್ನೋ ಸಾಮಾನ್ಯವಾಗಿ ಡೌಟ್ ನಿಮಗೆ ಬರ್ಲೇಬಹುದು. ಆದ್ರೆ ಆಕೆ ಕೇಳಿರುವಂತಹ 6 ಲಕ್ಷ ವರ್ಷಕ್ಕಲ್ಲ, ಕೇವಲ ತಿಂಗಳಿಗೆ ಇಷ್ಟೊಂದು ಹಣ ಆಕೆಗೆ ಯಾಕೆ ಬೇಕಾಗಿತ್ತು? ಆಕೆಯ ಎಕ್ಸ್ಪೆನ್ಸಸ್ ಅಷ್ಟೊಂದಿತ್ತ ಅನ್ನೋದಾದ್ರೆ, ಆಕೆ ಖರೀದಿ ಮಾಡಕ್ ಬೇಕಾಗಿರುವಂತಹ ಬ್ರಾಂಡೆಡ್ ವಸ್ತುಗಳು, ಬಟ್ಟೆ, ಚಪ್ಪಲಿ, ಈ ತರ ಇತ್ಯಾದಿ ವಿಷಯಗಳಿಗೆ ಆಕೆ ಕೇಳಿರುವಂತಹ ಹಣ 40,000 ರೂಪಾಯಿ. ಇನ್ನು ಆಕೆ ಕೇಳಿರುವಂತಹ 60,000 ರೂಪಾಯಿನ ಪೌಷ್ಟಿಕ ಆಹಾರಕ್ಕೆ. ಇನ್ನ ಮೇನ್ ಪಾಯಿಂಟ್ ಇಲ್ಲೇನೆ, 4 ರಿಂದ 5 ಲಕ್ಷ ರೂಪಾಯಿನ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ, ಮೊಣಕಾಲ್ ನೋವು, ಫಿಸಿಯೋಥೆರಪಿಗೆ ಕೇಳಿದಾರಂತೆ. ಬರೋಬ್ಬರಿ ಒಟ್ಟಾಗಿ 6,16,300 ರೂಪಾಯಿನ ಬೇಡಿಕೆಯಾಗಿ ಇಟ್ಟಿದ್ದಾರೆ ಜೀವನಾಂಶಕ್ಕೆ, ಕೇವಲ ತಿಂಗಳಿಗೆ. ಇದನ್ನ ವಾದಿಸ್ಬೇಕು ಅಂತ ಹೇಳಿ ಒಬ್ಬ ವಕೀಲರನ್ನ ಕೂಡ ಇಟ್ಟಿದ್ರು. ಈ ಪ್ರಕರಣ ಎಲ್ಲಿ ನಡೆದಿದ್ಯಪ್ಪ ಅಂತ ಕೇಳಿದ್ರೆ, ಕರ್ನಾಟಕದ ಹೈಕೋರ್ಟ್ ನಲ್ಲಿ ನಡೆದಿದೆ. ಕರ್ನಾಟಕ ಹೈಕೋರ್ಟ್ ನಲ್ಲಿ ಆಕೆಗೆ ಬೇಕಾಗಿರುವಂತಹ ಜೀವನಾಂಶಕ್ಕೆ ಒಬ್ಬ ವಕೀಲನ್ನ ಸಹ ಇಟ್ಟು ಆ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಇದಕ್ಕೆ ನ್ಯಾಯಾಧೀಶರು ತರಾಟೆಗೆ ಕೂಡ ತಗೊಂಡಿದ್ದಾರೆ, ವಕೀಲರಿಗೂ ಹಾಗೂ ಆ ಮಹಿಳೆಗೂ ಸೇರಿ. ಕೇಳದಿಕ್ಕೆ ಏನು ಇತಿಮಿತಿ ಬೇಡವಾ? ಆಕೆ ದುಡ್ಡು ಬೇಕು ಅನ್ನೋದಾದ್ರೆ ಆಕೆನೆ ಕಷ್ಟಪಟ್ಟು ದುಡ್ದು ಆ ದುಡ್ಡನ್ನ ಸಂಪಾದನೆ ಮಾಡಿ ಖರ್ಚು ಮಾಡ್ಲಿ ಬಿಡಿ, ಯಾಕೆ ಅದು ಪತಿ ಮೇಲೆ ಹೊರಿಸ್ಬೇಕು ಅಂತ ಹೇಳಿ ಕೂಡ ನ್ಯಾಯಾಧೀಶೆ ಹೇಳಿದ್ದಾರೆ. ಒಬ್ಬ ಮಹಿಳೆಗೆ ಕೊಡುವಂತಹ ಜೀವನಾಂಶ ಪತಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಕೂಡ ನ್ಯಾಯಾಧೀಶರವರ ಮಾತಾಗಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದನ್ನ ಸಿಇಒ ವಾಯ್ಸ್ ಅನ್ನೋ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜನರು ಭಾರಿ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಪೋಸ್ಟ್ಗೆ. ಯಾಕಂತ ಹೇಳಿದ್ರೆ, ನ್ಯಾಯಾಧೀಶರು ಕೊಟ್ಟಿರುವಂತಹ ನ್ಯಾಯ ಜನಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತ ಆಗಿದೆ. ಇಷ್ಟೆಲ್ಲ ಆಗಿದೆ ಅಂತ ಹೇಳಿದ್ಮೇಲೆ ಆ ಮಹಿಳೆಗೆ ಜೀವನಾಂಶವಾಗಿ 6,16,300 ರೂಪಾಯಿ ಕೊಡಬೇಕಾ? ಆಕೆ ಕೇಳಿರುವಂತಹ 6,16,300 ರೂಪಾಯಿ ಜೀವನಾಂಶ ಏನಿದೆ ಅದು ನಿಜಕ್ಕೂ ಯೋಗ್ಯವಾಗಿದ್ಯಾ? ಆತರ ಕೇಳಬೇಕು ಅಂತಂದ್ರೆ ಆಕೆಯ ಜೀವನ ಶೈಲಿಗೆ ತಕ್ಕಂತೆ ಗಂಡ ಯಾಕೆ ಆ ಶಿಕ್ಷೆನ ಅನುಭವಿಸ್ಬೇಕು? ಇಷ್ಟಕ್ಕೂ ಆ ಮಹಿಳೆಗೆ ಮಕ್ಕಳನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಇಲ್ಲ. ಆಕೆ ಯಾರ ಮೇಲೆ ಕೂಡ ಅವಲಂಬಿತಲಾಗಬಾರದು ಅಂತ ಹೇಳಿ ಕೇಳಿರುವಂತಹ ಈ ಜೀವನಾಂಶ ಏನಕ್ಕೆ ಇಷ್ಟೊಂದು ಹಣ ಒಂದು ಮಹಿಳೆಗೆ ಖರ್ಚು ಮಾಡಕ್ಕೆ ಬೇಕಾಗತ್ತೆ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಕಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.